ಹಲೋ ಎಲ್ರಿಗೂ ನಮಸ್ಕಾರ. ಯಾರಿದು ಹೊಸ ಹುಡುಗ ಅಂತ ನೋಡ್ತಾ ಇದ್ದೀರಾ? ಹಾಯ್, ನನ್ನ ಹೆಸರು ಕಶೇಶ್ ಅಂತ. ಇನ್ಮೇಲಿಂದ ರೆಗ್ಯುಲರಾಗಿ ಸಿಗ್ತಾ ಇರ್ತೀನಿ ನಿಮಗೆಲ್ಲ ಯೂಟ್ಯೂಬಲ್ಲಿ. ಸೊ ಇವತ್ತು ಫಸ್ಟ್ ವ್ಲಾಗ್ ಏನು ಅಂದರೆ, ಮನೆಯವರೆಲ್ಲ ಒಟ್ಟಿಗೆ ವಂಡರ್ಲಾಗ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹೋಗ್ತಾ ಇದ್ದೀನಿ. ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್, ಹೆಂಗಿತ್ತು, ಚೆನ್ನಾಗಿರ್ಲಿಲ್ವಾ ಎಲ್ಲ ನಿಮ್ಮ ಹತ್ರ ಹಂಚ್ಕೋತೀನಿ. ಸೊ ಕೊನೆವರೆಗೂ ವ್ಲಾಗ್ ನೋಡಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ಹೊಟ್ಟೆ ತುಂಬ ತಿನ್ನಿಲ್ಲ ಅಂತ ಹೋಟ್ಲಲ್ಲಿ ತಿನ್ನಕ್ಕೆ ನಿಲ್ಸಿದ್ದಾರೆ. ನೋಡೋಣ ಹೆಂಗಿರುತ್ತೆ. ನೋಡ್ಬೋದು ಆ ಕಡೆ ಗಾಡಿಗಳು ಓಡಾಡ್ತಾ ಇದೆ. ನಾವು ಬಂದಿದ್ದೀವಿ. ಹೋಟ್ಲ್ ಹೆಸರು ಹೋಟೆಲ್ ಶಿವ ಬಿಡದಿ ಬಿಸಿ ತಟ್ಟೆ ಇಡ್ಲಿ. ನೋಡುವ ಬೇಕು ಅಂತ ಹೋಗಿದ್ದಾಯ್ತು, ತಿಂದಿದ್ದಾಯ್ತು, ಚೆನ್ನಾಗಿತ್ತು ಇಡ್ಲಿ. ಬಿಡದಿ ಕಡೆ ಇಡ್ಲಿನೇ ಫೇಮಸ್. ಇಡ್ಲಿ ಟೇಸ್ಟ್ ಚೆನ್ನಾಗಿತ್ತು, ಸಾಗುತ್ತದೆ, ಚೆನ್ನಾಗಿತ್ತು. ಈಗ ತಿಂದಾದ್ಮೇಲೆ ವಂಡರ್ಲಾಗ್ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಂಡರ್ಲಾಲ್ ಸಿಗ್ತೀನಿ. One eternity later. ಇನ್ನೇನು ವಂಡರ್ಲಾ ರೀಚ್ ಆಗ್ತಾ ಇದೀವಿ. ಒಂದು ರೈಟ್ ತಗೊಂಡ್ರೆ ವಂಡರ್ಲಾ ಸಿಗುತ್ತೆ. ಇನ್ನೇನು ವಂಡರ್ಲಾಗ್ ಹೋಗಬೇಕು. ವಂಡರ್ಲಾಲಿ ನಾರ್ಮಲ್ ಕಾಟನ್ ಬಟ್ಟೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಬಟ್ಟೆ ಅಂಗಡಿ. ಹಿಂದೆ ಸುಮಾರಿತ್ತು, ವಿಡಿಯೋ ಆನ್ ಮಾಡಿರಲಿಲ್ಲ. ಇಲ್ಲಿಂದ ನೋಡ್ತಾ ಹೋದ್ರೆ ಸುಮಾರು ಅಂಗಡಿಗಳಿದೆ. ವಂಡರ್ಲಾ ರೀಚ್ ಆದ್ವಿ. ಇನ್ನೇನು ಎಂಟ್ರ್ ಆಗಬೇಕು. ಇಲ್ಲಿಂದನೇ ಆಗಲಿ ಕಾಣಿಸ್ತಾ ಇದೆ ಆ ಜೈಂಟ್ ವೀಲು. ಅಷ್ಟು ದೊಡ್ಡದು, ಅಷ್ಟು ಮೇಲಿದೆ. ನೋಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಒಳಗಡೆ ಹೋಗಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ. ಆಚೆಯಿಂದನೇ ಕಂಟಿನ್ಯೂ ಮಾಡ್ತೀನಿ. ನೋಡಲು ಅಂಗಡಿಗಳಿರುತ್ತೆ. ಸೊ ಅಪ್ಪಿ ತಪ್ಪಿ ಯಾರು ತರದಲ್ಲೇ ಬಂದರೆ ತಲೆ ಕೆಡಿಸ್ಕೊಬೇಡಿ, ಇಲ್ಲಿ ಸಿಗುತ್ತೆ. ಇದು ಫ್ರೀ ಅಲ್ಲ, ವಂಡರ್ಲಾ ಎಂಟ್ರೆನ್ಸ್ ಇದು. ಅಲ್ಲೇ ಕಾಣ್ತಾ ಇದೆ ಎಲ್ಲ ರೈಡ್ಸು. ಒಂಥರ ಮಿನಿ ಗಾರ್ಡನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಈಗ ಪಾರ್ಕಿಂಗ್ ಹುಡುಕ್ಬೇಕು. ಪಾರ್ಕಿಂಗ್ ಸಿಕ್ಕಲ್ಲ, ಹಾಕ್ಬೇಕು. ಅಲ್ಲಿ ನೋಡಿ ಜೈಂಟ್ ವೀಲ್ ಇಲ್ಲಿಂದಾನೆ ಕಾಣ್ತಾ ಇದೆ. ಎಷ್ಟು ಮೇಲಿದೆ ಅದು. ಇದನ್ನೆಲ್ಲ ಮಾಡ್ತೀನಿ. ಫೋನ್ ಬಿಡದೇ ಇರೋ ಜಾಗ, ನೀರೊಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದು ಬಿಟ್ಟು ಬೇರೆ ಎಲ್ಲ ಹೆಂಗಿತ್ತು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಲ್ಲ ಶೇರ್ ಮಾಡ್ತೀನಿ. ಆಗಲೇ ಅಲ್ಲಿ ತಿರುಗಿಸೋದೆಲ್ಲ ಸ್ಟಾರ್ಟ್ ಆಗಿದೆ. ನೋಡಿ ಆ ಜೈಂಟ್ ವೀಲ್ ನೋಡಿ, ಅದೆಷ್ಟು ಮೇಲಿದೆ ನೋಡಿ. ಅದು ಟೈಮ್ ಬೇರೆ ತೋರಿಸ್ತಾ ಇದೆ. ಅದು ಗೂಗಲ್ ಮ್ಯಾಪ್ ಹೇಳ್ತಾ ಇದೆ ತಲುಪಿದ್ದೀರಾ, ಇಳಿರಿ, ನೋಡಿ, ಎಂಜಾಯ್ ಮಾಡಿ ಅಂತ. ಜನ ನೋಡಿ ಸರ್, ಜನ ನೋಡಿ. ಇಷ್ಟೊಂದು ಜನ ಇದ್ದಾರೆ ಇಲ್ಲಿ. ನಾನು ಒಬ್ಬ, ನಾವು ಒಬ್ರು. ನೋಡೋಣ ಹೆಂಗೆ ಹೋಗುತ್ತೆ. ಇಲ್ಲಿ ನೋಡಿ ನಿಂತಿರೋ ಕಾರ್ಗಳ ಲೆಕ್ಕ ನೋಡಿ. ಕಾರಲ್ಲಿ 3 ಜನ ಅಂತ ಲೆಕ್ಕ ತಗೊಂಡ್ರೆ ಎಷ್ಟು ಜನ ಇದ್ದಾರೆ ಲೆಕ್ಕ ನೋಡಿ. ಸೊ ಈಗ ರೀಚ್ ಆಯಿತು, ಇಳಿತಾ ಇದ್ದೀವಿ. ಇದೇ ವಂಡರ್ಲಾ. ಸೊ ಇನ್ನು ಒಳಗಡೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಎಂಟ್ರಿ ಮಾಡಿ ಅಲ್ಲಿ ಫಾರ್ಮ್ ಫಿಲ್ ಮಾಡಿ ನೋಡುವ. ಈಗ ಕೊನೆಗೂ ಕ್ಯೂನೆಲ್ಲ ಹೋಗ್ತಾ ಇದ್ದೀವಿ. ನೋಡ್ಬೋದು ಜನ ಇನ್ನೂ ಸುಮಾರು ಜನ ಇದ್ದಾರೆ. ಏನಾರು ಹೇಳು, ಒಳಗಡೆ ಏನಾರು ಹೇಳು, ಹೆಂಗಿದೆ ಆಚೆ ಕ್ಯೂ. ನಾವು ಮಾತಾಡ್ತಿರೋದು ಕೂಡ ಕೇಳಿಸಲ್ಲ, ಅಷ್ಟು ನೋಡ್ಬೋದು ನೀವು. ಸ್ವಲ್ಪ ಹೊತ್ತಲ್ಲಿ ಒಳಗೆ ಅಲ್ಲಿ ನೋಡಿ, ಅಲ್ಲಿ ನೋಡಿ ಅವ್ರನ್ನ. ಹೋಗ್ತಾ ಇದೀವಿ ಒಳಗಡೆ, ಇನ್ನೂ ಹೋಗ್ಬೇಕು. ಹೋಗ್ತಾ ಇದ್ದೀವಿ. ನೋಡಿ ಅವ್ರ ಪಾಡಿ ಅವ್ರು ಕಷ್ಟಪಡ್ತಾರೆ, ನಮ್ಮ ಪಾಡಿ ನಾವು ಒಳಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ಲಿ ಒಳಗೆ ಬಂದಾಯಿತು. ಈಗ ಸದ್ಯಕ್ಕೆ ಏನೇ ಇದ್ರೂ ಗೇಮ್ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡುವ. ಅದು
ರೆಸ್ಟೋರೆಂಟ್ಸ್, ಇದು ಗೇಮ್ಸ್. ಫಸ್ಟ್ ಯಾವ ಗೇಮ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡೋಕ್ಕೆ 5 ನಿಮಿಷ ಆಗಿದೆ. ಮ್ಯಾಪಲ್ಲಿ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗೋಕ್ಕೆ 2 ನಿಮಿಷ ಆಯಿತು. ದೊಡ್ಡದಿದೆ ತುಂಬ ಮ್ಯಾಪು. ಹಾ ಹೇಳಿದಲ್ಲ ಆಟದ ಹೆಸರೇ ಅದು. ಈಗ ಹಾಂ, ಗೇಮ್ ಆಡಬೇಕು ಅಂದರೆ ಗೇಮ್ ಟೈಮ್ಗಿಂತ ಕ್ಯೂ ಟೈಮ್ ಜಾಸ್ತಿ ಇರುತ್ತೆ. ಸೊ ಉತ್ಸಾಹ ಕಾಣ್ತಾ ಇದ್ದೀವಿ ಎಲ್ಲರ ಮುಖದಲ್ಲೂ. ಅಂದರೆ ತುಂಬ ದೊಡ್ಡದಿದೆ, ಎಕ್ಸ್ಪೆಕ್ಟ್ ಮಾಡಿ. ಕೊನೆಗೆ ಒಂದು ರೈಡ್ ಹತ್ತಾಗಿದೆ. 12 ಗಂಟೆ ಕ್ಯೂ ಅಲ್ಲಿ ನಿಂತಿದ್ದು 1 ಗಂಟೆಗೆ ರೈಡ್ ಹತ್ತಿದ್ದೀವಿ. ಇನ್ನೂ ಒಂದು ರೌಂಡ್ ಹೋಗ್ತೀವಿ ಅನ್ಸುತ್ತೆ. ಕ್ಯೂ ನೋಡಿ ಆದರೂ ಇದೇ ಗೇಮ್ಗೆ ಹೋಗಬೇಕು ಅಂತ ಡಿಸೈಡ್ ಆಗಿರ್ತದೆ. ಸೊ ಅದಾದಮೇಲೆ ಊಟ ಮಾಡಬೇಕು. ಸೊ ಈಗ ಸದ್ಯಕ್ಕೆ ಈ ಗೇಮ್ ಕಡೆ ಬಟ್ ಇದ್ರ ಕೆಪಾಸಿಟಿ ಜಾಸ್ತಿ ಇದೆ. 20 ಮೆಂಬರ್ಸ್ ತಗೊಳುತ್ತೆ. ಸೊ ಇಟ್ ವಿಲ್ ಬಿ ಫನ್. ಲೆಟ್ಸ್ ಗೋ. ಅದು ಪ್ರಾಬಬ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ರೆಕಾರ್ಡಿಂಗ್ ಇದ್ರೆ ಹಾಕ್ತೀನಿ. ಸೊ ಮಧ್ಯಾಹ್ನದ ಊಟ ಮುಗೀತು. ಊಟ ಮಾಡಿದ್ದಾಯಿತು. ಆಡಿ ಸುಸ್ತಾಗಿ ಕ್ಯೂರಾಗಿ ಹೊಟ್ಟೆ ತುಂಬ ಊಟ ಮಾಡಿ ಈಗ ಕೊನೆಗೆ ವಾಟರ್ ಗೇಮ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ವಾಟರ್ ಗೇಮ್ಸಲ್ಲಿನ ಎಂಜಾಯ್ ಮಾಡಬೇಕು. ಗಂಟ್ಲು ಉಳ್ದಿಲ್ಲ, ಕಿರ್ಚಿ. ತುಂಬ ಚೆನ್ನಾಗಿ ವೀಡಿಯೋ ಹಾಕೋಕ್ಕಾಗಲ್ಲ, ಯಾಕಂದರೆ ನಾನು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಅದನ್ನ ಅಲ್ಲಿಂದ ಆಚೆಯಿಂದನೂ ಯಾರೋ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನ್ ಕೊಡೋ ಅಷ್ಟು ನಮಗೆ ಇಲ್ಲ. ನಂತರ ಈಗ ವಾಟರ್ ಗೇಮ್ಸ್ ಕಡೆಗೆ ಹೋಗಬೇಕು. ವಾಟರ್ ಗೇಮ್ಸ್ ಕಡೆಗೆ ಹೋಗ್ತಾ ಇದ್ದೀವಿ ಕೂಡ. ಸೊ ನೆಕ್ಸ್ಟಿನ ವಾಟರ್ ಗೇಮ್ಸ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವೋ, ಬಟ್ ಅಲ್ಲಿ ಟ್ರೈ ಮೈ ಬೆಸ್ಟ್. ನೋಡುವ, ಚೆನ್ನಾಗಿತ್ತು. ಸೋಫಾರ್ ಡ್ರೈ ಗೇಮ್ಸ್ ಎಲ್ಲ ಸೂಪರ್ಬ್ ಆಗಿದೆ. ವೈಸ್ ಕ್ರೀಮ್ ಅಂತ ಇದೆ, ಯು ಶುಡ್ ಟ್ರೈ ಇಟ್ ಔಟ್. ಗಂಟ್ಲೆಲ್ಲ ಹೋಗುತ್ತೆ ಕಿರ್ಸಿ ಆದ್ರೂ ಇಟ್ ವಾಸ್ ಸೋ ಫನ್. ಈಕ್ವಿನಾಕ್ಸ್ ಅಂತ ಇದೆ, ಅದರಲ್ಲೂ 1 hour ಕ್ಯೂ ನಿಂತ ಮೇಲೆ ಕೊನೆಗೆ ಆಡಿದ್ದಾಯಿತು. ಸೊ ಡ್ರೈ ಗೇಮ್ಸ್ ಎಲ್ಲ ಚೆನ್ನಾಗಿದೆ. ನಾವು ಆನ್ ಟು ವಾಟರ್ ಗೇಮ್ಸ್. ಅದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಇಷ್ಟೆಲ್ಲ ನೋಡಿ ಹೊಟ್ಟೆ ತುಂಬ ಊಟ ಮಾಡಾಯಿತು. ಈಗ ಏನಿದ್ರು ಊಟ ಮಾಡಿ ಫುಲ್ ಎನರ್ಜಿಯಿಂದ ವಾಟರ್ ಗೇಮ್ಸ್ ಆಡಿ ಮುಗಿಸ್ಕೊಂಡು ವಂಡರ್ಲಾಯಿಂದ ಹೊರಡೋದಷ್ಟೇ. ಸೊ ನೆಕ್ಸ್ಟ್ ವಾಟರ್ ಗೇಮ್ಸ್. ವಾಟರ್ ಗೇಮ್ಸ್ಗೆ ಹೋಗೋ ಟೈಮ್ ಬಂದಿದೆ. ಇಲ್ಲಿ ನಡೀತಾ ಇದೆ ವಾಟರ್ ಗೇಮ್ಸ್. ಹೋಗುವ ಬೆಳಗ್ಗೆ ವಂಡರ್ಲಾ ಅಂದರೆ ವಾಟರ್ ಗೇಮ್ಸ್ ಅಂತಲೇ. ಅಲ್ಲಿ ವೇವ್ಸ್ ಅಲ್ಲಿ ಬೇರೆ ಥರನೇ ಇದೆ. ಸೊ ಇದು ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ. A few moments later. ಸೊ ಈಗ ಇನ್ನೊಂದು ರೈಡಲ್ಲಿ ಕೂತಿದ್ದೀವಿ. ರೈಡ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಕಲರ್ಸ್ ಮಾತ್ರ ಸೂಪರ್ಬ್ ಆಗಿದೆ. ಆಚೆ ಕೇವ್ ಇದೆ, ಕೇವ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ಪೂರ್ತಿ ಕತ್ಲೆ. My goodness. Oh my god.
ಜಸ್ಟ್ ನಾವು ರೈಡಿಂದ ಹೇಳಿದ್ವಿ ಫ್ಯಾಸ್ಟಿಕ್ ರೈಡ್ ಅಂದರೆ ವಾವ್ ಜಸ್ಟ್ ನಾವು ಇಳಿದ್ವಿ. ವಾಟ್ ಅ ರೈಡ್ ಆ್ಯಕ್ಚುಲಿ ಸೂಪರ್. ವಾವ್ ಚೆನ್ನಾಗಿತ್ತು. ಇನ್ನ ಇದೆ ಅದು ತೋರ್ಸೋಕ್ಕಾಗುತ್ತೋ ಆಗಲ್ವಾ, ಯಾಕಂದರೆ ಮೇಲೆ ಹೋಗಿ ಕೆಳಗಡೆ ಆಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಆಡೋಕ್ಕೂ ಇದೆ. ಇನ್ನೂ ಗೇಮ್ಸ್ ಇದೆ. ಇಟ್ಸ್ ನಾಟ್ ಓವರ್. ಐ ಟ್ರೈ ಟು ಶೋ ಮೋಸ್ಟ್ ಆಫ್ ದೆಮ್. ನೋಡೋಣ ಹೆಂಗೋಗುತ್ತೆ ಅಂತ. ನೀರಲ್ಲಿ ನೆಂದಿದ್ದು ಸೂಪರ್. ರೈಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ವಂಡರ್ಲಾ ಸ್ಪ್ಲಾಶ್ ಅಂತ ಹೇಳ್ಬಿಟ್ಟು ಗೇಮ್ ಹೆಸರು ಅಲ್ಟಿಮೇಟ್ ಆಗಿದೆ. ಇದನ್ನು ಮಾತ್ರ ಟ್ರೈ ಮಾಡೋದು ಮರಿಬೇಡಿ. ಈಗ ಇನ್ನೊಂದು ರೈಡಿಂದ ಬಂದಿದ್ದೀನಿ. ಆ ರೈಡ್ ಏನು ಅಂತ ನಾನು ಹೇಳಲ್ಲ ನಿಮಗೆ, ಓಕೆ? ಖಂಡಿತವಾಗ್ಲೂ ನಾನು ಹೇಳಲ್ಲ ರೈಡ್ ಏನು ಅಂತ, ಅವನು ಹೇಳಲ್ಲ. ಏನು ಮಾಡಿ ಹಿಂಗೆ ಹೋಗ್ತೀರಾ, ಹಂಗೋಗಿ ಲಿಟ್ರಲ್ ಜಂಪ್ ಸ್ಕೇರ್ಸ್ ನೋಡ್ದಂಗೆ ಆಗ್ತಾಯಿದೆ. ಮಿನಿಮಮ್ 100 km/h ಅಲ್ಲಿ ಹೋಗ್ತಾ ಇದೆ. ಅದು ಉಲ್ಟಾ ಬರುತ್ತೆ. ಮೈ ಗುಡ್ನೆಸ್, ಕ್ರೇಜಿಯಸ್ಟ್ ರೈಡ್. ದಯವಿಟ್ಟು ಯಾರು ಬಂದರೆ ಇಲ್ಲಿ ಇದನ್ನು ಟ್ರೈ ಮಾಡ್ದೆ ಹೋಗ್ಬೇಡಿ. ಧೈರ್ಯ ಬೇಕು, ಗೆದೆ ನೋವುತ್ತೆ. ಮೈ ಗಾಡ್ ನಾನೇನು ಹೇಳಲ್ಲ, ನನ್ನಲ್ಲಿ ನೋಡಿದ್ರೆ ಯಾರು ಕಣ್ಬಿಟ್ಟಿಲ್ಲ. ಇಲ್ಲಿ ಒಬ್ರಿಗೂ ಕಣ್ಬಿಡೋಕ್ಕಾಗಿಲ್ಲ, ಅಷ್ಟು ಭಯ ಆಗುತ್ತೆ. ಕಣ್ಬಿಟ್ರು ಕೂಡ ಬರೀ ಮೇಲ್ಗಡೆ ಇರೋದು ಕಾಣಿಸುತ್ತೆ. ಕಣ್ಬಿಟ್ರೆ ದೇವರೇ ಕಾಣೋದು, ಕಣ್ಬಿಟ್ರೆ ದೇವರೇ ಕಾಣಿಸೋದು, ಆ ಥರ ಇದೆ ರೈಡ್ ಅದು. ಅಂದರೆ ಮೈ ಗುಡ್ನೆಸ್ ಅನಿಸ್ತಾ ಇದೆಯಾ, ಆ ಟಾಪಿಂದ ಸ್ಟಾರ್ಟ್ ಆಗೋದು ಅಟ್ ಮಿನಿಮಮ್ ನೋಡಿ ಸ್ಲೋ ಮೋಷನಲ್ಲಿ ಹತ್ತಿಸ್ತಾರೆ. ಹತ್ತಬೇಕಾದ್ರೆ ಒಂಥರ ಭಯ, ಯಾವಾಗ ಟಾಪ್ ರೀಚ್ ಆಗ್ತೀವೋ ಅಂತ. ಅಲ್ಲಿಂದ ಹೊರಡು ಮಿನಿಮಮ್ 100 km/h ಕಣ್ಣು ಬಿಟ್ಟರೆ ಉಸಿರಾಡೋಕ್ಕಾಗಲ್ಲ, ಆ ಥರ. ಅಲ್ಲಿ ಹತ್ತುತ್ತಾ ಇರೋರು ಜೀವ ಹೆಂಗಾಗ್ತಾ ಇರ್ಬೇಕು ಯೋಚನೆ ಮಾಡಿ. ಆ ಥರ ಇನ್ಕ್ಲೈನ್ಡಾಗಿ ನಿಲ್ಸಿದ್ರೆ ನಿಮ್ಮನ್ನ ಹೆಂಗಾಗುತ್ತೆ ಅಂದರೆ ಮೈ ಗುಡ್ನೆಸ್, ಅನ್ಎಕ್ಸ್ಪೆಕ್ಟೆಡ್. ನಾನು ಲಾಸ್ಟಲ್ಲಿ ಬೇರೆ ಕೂತಿದ್ದೀನಿ ಹೋಗಿ ಥ್ರಿಲ್ ಜಾಸ್ತಿ ಅಂತ ಲಾಸ್ಟಲ್ಲಿ ಕೂತಿದ್ದೀನಿ. ಆ್ಯಂಡ್ ನಾನು ಕಣ್ಣು ಬಿಟ್ಟಿದ್ದೀನಿ. ಯಾಕೆ ಬಿಟ್ಟೆ ಅಂತ ಈಗ ರೋಲರ್ ಕೋಸ್ಟರ್ ರೈಡ್ ಮುಗಿಸಿ ನಾನು ಲಾಸ್ಟ್ ತೋರಿಸೋದೇ ಈ ಜೈಂಟ್ ವೀಲು. ಅದಿರೋ 13th ಫ್ಲೋರಲ್ಲಿ ಅವ್ರಿಗೆ ಹೋಗೋಕ್ಕೆ ಇಷ್ಟು ದೊಡ್ಡ ಲಿಫ್ಟ್ ಇದೆ. 13th ಫ್ಲೋರ್ ಮಾಡಿ, 13th ಫ್ಲೋರ್ ಅಲ್ಲಿಂದ ಆದಷ್ಟು ಮೇಲೆ ಎಲ್ಲ ನೋಡುವ. ಸೊ ರೋಲರ್ ಕೋಸ್ಟರ್ ಒಳಗಡೆ ಬಂದಾಯಿತು. ಸಾರಿ, ಜೈಂಟ್ ವೀಲ್ ಒಳಗಡೆ ಬಂದಾಯಿತು. ಇನ್ನು ರೋಲರ್ ಕೋಸ್ಟರ್ ಮುಡಿಂದ ಆಚೆನೂ ಬಂದಿಲ್ಲ. ಸೂಪರ್ ಜೈಂಟ್ ವೀಲ್ ಏನಿಲ್ಲ, ಯಾಕಂದ್ರೆ ನನ್ನ ಅಕ್ಕಪಕ್ಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೇಲ್ಗಡೆ ಇದೆ ಇದು ಅಂತ. ಎಷ್ಟು ಮೇಲಿದೆ ಅಂದ್ರೆ ಮೈ ಗುಡ್ನೆಸ್. ಮೇಲ್ ನಿಲ್ಲಿಸ್ದಾಗ ಹೇಳಿ, ತಿರುಗ್ತೀನಿ. ಮೇಲ್ ನಿಲ್ಲಿಸ್ದಾಗ ಇದೇ ನೋಡ್ತಾ ಇರ್ತೀನಿ, ಸೈಡ್ ನೋಡಿದ್ರೆ ಭಯ ಆಗ್ತದೆ. ನೋಡಿ ಆಕ್ಚುಲಿ ಭಯ ಆಗ್ತಾ ಇಲ್ಲ. ಭಯ ಆಗಲ್ಲ, ಬಟ್ ಅಂದ್ರೆ ಕಾನ್ಶಿಯಸ್ ಅಲ್ಲಿ ತಗೋಬೇಡಿ, ಅದು ಜಸ್ಟ್ ನಾರ್ಮಲ್ ಆಗಿ ಮಾತಾಡಿ. ಹೋಗೋಕ್ಕೆ ಇಲ್ಲಿ ಹಿಂದೆ ಇದೆಯಲ್ಲ, ಈ ರೈಡಲ್ಲಿ ಹೋಗ್ತೀವಂತೆ. ಈ ರೈಡ್ನ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಬಟ್ ನಮ್ಮಲ್ಲಿ ಒಬ್ರಿಗೆ ಕೊಡ್ತೀನಿ, ಅವ್ರು ನಿಮಗೆ ವೀಡಿಯೋ ಮಾಡ್ತಾರೆ. ಆ ಎಕ್ಸ್ಪೀರಿಯನ್ಸ್ನ ನಾನು ಬಂದು ಶೇರ್ ಮಾಡ್ತೀನಿ, ಅಲ್ಲೇನು ಅನಿಸುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಬರ್ತೀನಿ, ನೋಡುವ ಹೆಂಗಿರುತ್ತೆ ಅಂತ. ಇದನ್ನು ನೀವು ನೋಡಿದ್ರಿ, ಫುಲ್ ಟೈಮ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು, ಭಯ ಆಗಲ್ಲ, ಒಂಥರ ಚೆನ್ನಾಗಿತ್ತು. ಅಂದರೆ ಇಮ್ಯಾಜಿನ್ ಮಾಡಿ, ಇದನ್ನ ನೋಡಿ ನಿಮಗೆ ಭಯ ಅನ್ನಿಸ್ತಾ ಇದೆ ಅಂದರೆ, ನಾನು ಭಯ ಇಲ್ಲ ಅಂತ ಇದ್ದೀನಿ ಅಂದರೆ, ಇನ್ನು ಎಷ್ಟು ಭಯ ಥರ ರೋಲರ್ ಕೋಸ್ಟರು ಅದು ಇದು ಚೆನ್ನಾಗಿತ್ತು. ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ನೋಡಿ. ಇದೇನು ಭಯ ಆಗಲಿಲ್ಲ ಅಷ್ಟು. ಸೊ ನಾವು ವಾಂಟ್ ಟು ಇಂಟರ್ಸ್ಟೆಲ್ಲರ್ ತೋರ್ಸೋಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತೆ. ಸೊ ಈಗ ಯಾವುದೋ ಒಂದು ಚಿಕ್ಕ ಮಕ್ಳದು ಒಂಥರ ಫ್ಯಾಂಟಸಿ ಒಳಗಡೆ ಇರೋ ರೈಡ್ಗೆ ಹೋಗ್ತಾ ಇದೆ. ಆ್ಯಕ್ಚುಲಿ ಲಾಸ್ಟ್ ರೈಡ್ ಇದು, ಲಾಸ್ಟ್ ರೈಡ್. ಸೊ ಇದು ಲಾಸ್ಟ್ ರೈಡ್, ಥರ್ಮೈಟ್ ರೈಡಲ್ಲಿ ಇದ್ದೀವಿ. ನೋಡುವ ಇದ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ಸೋ ಫಾರ್ ದಿ ಬೆಸ್ಟ್ ರೋಲರ್ ಕೋಸ್ಟರ್. ಅವರೇ ಕೂತಿದ್ರು, ಅವ್ರನ್ನೂ ಒಂದ್ಸಲ ಕೇಳಿ ಹೆಂಗಿತ್ತು ಅಂತ. ಅಯ್ಯೋ
ಆಸಮ್ ವಂಡರ್ಲಾಗ್ ಬಂದರೆ ರೋಲರ್ ಕೋಸ್ಟರ್ಗೋಸ್ಕರನೇ ಬನ್ನಿ, ತುಂಬ ಚೆನ್ನಾಗಿದೆ. ಟರ್ಮೈಟ್ ರೈಡ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾವು ಕೂಡ ಹೋಗಿದ್ದೀವಿ, ತುಂಬ ಚೆನ್ನಾಗಿದೆ. ಸೊ ಆನ್ ಟು ಟರ್ಮೈಟ್ ರೈಡ್. ಭಯ ಆಗ್ತಾ ಇಲ್ಲ. Okay. Quite unexpected things. ಆ್ಯಕ್ಚುಲಿ ಸೌಂಡ್ ಮಾತ್ರ ಇತ್ತು ಇಲ್ಲಿ. ನಾವು ಕಿಡ್ಸಿದ್ಕಿಂತ ಇದ್ರ ಸೌಂಡೇ ಸ್ವಲ್ಪ ಜೋರಿತ್ತು ಅನ್ಸುತ್ತೆ. ಓಕೆ, ಇದೇನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಸ್ವಲ್ಪ ಜಾಸ್ತಿ ಬೇಗ ಮಾತಾಡಿದೆ ಅನ್ಸುತ್ತೆ. ಓ ಮೈ ಗಾಡ್. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಉಳಿದಿದ್ದು ನಾ ಕಾರಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಇಲ್ಲಿ ವಾಟರ್ ಗೇಮ್ಸ್ಗಿಂತ ಡ್ರೈ ಗೇಮ್ಸ್ ಸೂಪರ್ಬ್ ಆಗಿದೆ. ಒನ್ಸ್ ಅಗೇನ್ ಮೆನ್ಷನಿಂಗ್, ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾ ಚಾನಲ್ ಅಥವಾ ನನ್ನ ಇನ್ಸ್ಟಾ ID-ನ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ, ಅ ವೆಲ್ ಸ್ಪೆಂಟ್ ಡೇ ಅಂತ ಹೇಳ್ತಾ, ಪ್ರಾಬಬ್ಲಿ ವಂಡರ್ಲಾಲ್ ಇಷ್ಟೇ, ಇನ್ನು ಉಳಿದಿದ್ದನ್ನ ಕಾರಲ್ಲಿ ಮಾತಾಡೋಣ ಅಂತ ಹೇಳ್ತಾ, ವಂಡರ್ಲಾಯಿಂದ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಾಯಿತು. ಬಂದಮೇಲೆ ನನಗೆ ಓವರ್ ಆಲ್ ವಂಡರ್ಲಾಲ್ ಅನ್ಸಿದ್ದು ಇಷ್ಟೇ, ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರೇ ಹೋಗಬೇಡಿ. ಒಬ್ಬರೇ ಹೋದರೆ ಕಳೆದೋಗ್ತೀವಿ ಅಂತಲ್ಲ, ಫ್ರೆಂಡ್ಸ್ ಜೊತೆ ಹೋದಾಗ ಅಥವಾ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ಹೋದಾಗ ಎಷ್ಟು ಎಂಜಾಯ್ ಮಾಡ್ತೀವಲ್ಲ, ಒಬ್ಬರೇ ಹೋದಾಗ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಸಜೆಸ್ಟ್ ಫ್ಯೂ ಗೇಮ್ಸ್ ಲೈಕ್, ನೀವು ಯಾವುದೇ ಕಾರಣಕ್ಕೂ ಏನಂತಾರೆ ಇಕ್ವಿನಾಕ್ಸ್ ಅಂತ ಇದೆ, ಅದನ್ನು ಮಿಸ್ ಮಾಡಬೇಡಿ. ಇಂಟರ್ಸ್ಟೆಲ್ಲಾರ್ ಸೂಪರ್ಬ್ ಆಗಿದೆ ಅಂತ ಎಷ್ಟೊಂದು ಜನ ಹೇಳಿದ್ರು, ಅದನ್ನು ಮಿಸ್ ಮಾಡಬೇಡಿ. ರೋಲರ್ ಕೋಸ್ಟರ್ ಮಿಸ್ ಮಾಡಬೇಡಿ ಇಫ್ ಯು ಹ್ಯಾವ್ ಅ ಡೇರಿಂಗ್ ಹಾರ್ಟ್. ಜೈಂಟ್ ವೀಲ್ ಚೆನ್ನಾಗಿದೆ, ಒಂದು 2 moments ಇನ್ ದಿ ಏರ್, ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಮೆಮೊರೇಬಲ್ ಕೂಡ. ಆಮೇಲೆ ವಂಡರ್ಲಾದ ವಾಟರ್ ಸ್ಪ್ಲಾಶ್, ಇಟ್ಸ್ ಆಸಮ್, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ನಾನು ಹೇಳೋದು, ಇಲ್ಲಿ ವಾಟರ್ ಗೇಮ್ಸ್ಗಿಂತ ಡ್ರೈ ಗೇಮ್ಸ್ ಅಥವಾ ಲ್ಯಾಂಡ್ ಗೇಮ್ಸಲ್ಲೇ ನೀವು ಟೈಮ್ ಯೂಟಿಲೈಸ್ ಮಾಡ್ಕೊಳ್ಳೋದು ಉತ್ತಮ. ಓವರ್ ಆಲ್ ಅ ಗುಡ್ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಯಿತು ಹೋಗಿ ಬಂದಿದ್ದು. ಮತ್ತು ನಾನು ಹೇಳೋದಿಷ್ಟೇ, ಅಲ್ಲಿ ನೀವು ವಾಟರ್ ಗೇಮ್ಸಲ್ಲಿ ಟ್ರೈ ಮಾಡೋದಕ್ಕಿಂತ ಡ್ರೈ ಗೇಮ್ಸಲ್ಲೇ ನೀವು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಓವರ್ ಆಲ್ ಇಟ್ ವಾಸ್ ಗುಡ್. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಚಾನಲ್ಗೆ ಹೊಸಬರಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಇನ್ಸ್ಟಾಗ್ರಾಮ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫಾಲೋ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಟೈಮ್ ಸಿಗೋವರೆಗೂ, ದಿಸ್ ಇಸ್ ಮೀ ಕಶಿಶ್ ಸೈನಿಂಗ್ ಆಫ್. ಬಾಯ್.